ಕ್ಷೇತ್ರದಲ್ಲಿ ಖಾಸಗೀಕರಣ ವಿರೋಧಿಸಿ ಪ್ರತಿಭಟನೆ. ವಿಜಯಪುರ ಜಿಲ್ಲೆಯ ಇಂಡಿ ನಗರದ ಹೆಸ್ಕಾಂ ಕಚೇರಿ ಮುಂದೆ ಪ್ರತಿಭಟನೆ. ಕರ್ನಾಟಕದಲ್ಲಿ ವಿದ್ಯುತ್ ವಿತರಣಾ ಪರವಾನಗಿಯನ್ನ ಪಡೆಯಲು ಟಾಟಾ ಪವರ್ ಕಂಪನಿಯು ಕೆಇಆರ್ಸಿಗೆ ಅರ್ಜಿಯನ್ನ ಸಲ್ಲಿಸಿದೆ. ಇದು ವಿದ್ಯುತ್ ವಲಯದ ಖಾಸಗೀಕರಣಕ್ಕೆ ನಾಂದಿಯಾಗಲಿದ್ದು, ಭವಿಷ್ಯದಲ್ಲಿ ಸಾರ್ವಜನಿಕರ ಮೇಲೆ ಹಾಗೂ ರೈತರ ಉಚಿತ ವಿದ್ಯುತ್ ಯೋಜನೆಗಳ ಮೇಲೆ ತೀವ್ರ ಪರಿಣಾಮ ಬೀರಬಹುದು ಮತ್ತು ಭಾಗ್ಯ ಜ್ಯೋತಿ, ಕುಟೀರ ಜ್ಯೋತಿ ಸ್ಕೀಮ್ಗಳ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಇಂಡಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಟಾಟಾ ಕಂಪನಿಯ ಅರ್ಜಿಯನ್ನ ಯಾವುದೇ ಕಾರಣಕ್ಕೂ ಅಂಗೀಕರಿಸಬಾರದು ಎಂದು ಎಲ್ಲ ವಿದ್ಯುತ್ ನೌಕರರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾನ್ಯ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪತ್ರದ ಮುಖಾಂತರ ಮನವಿ ಮಾಡಿದರು. ಈ ಪ್ರತಿಭಟನೆಯಲ್ಲಿ ಎಸ್ಎ ಬಿರಾದರ್, ಕಾರ್ಯನಿರ್ವಾಹಕ ಅಭಿಯಂತರರು ಇಂಡಿ, ಎಚ್ಬಿ ಉಳ್ಳಾಗಡ್ಡಿ, ಎಂಬಿ ಕುಂಬಾರ್, ಪ್ರಶಾಂತ್ ವೈ ಪಾಟೀಲ್, ಆರ್ಕೆ ಚವ್ಹಾಣ್, ಚಿದಾನಂದ ಕಾಂಬ್ಳೆ, ಎಸ್ಬಿ ಕಂಟೀಕಾರ್, ಪ್ರಕಾಶ್ ದೊಡ್ಡಮನಿ, ಎಂಯು ಸಂಡಗೆ, ಸಂತೋಷ್ ಬಣಗೊಂಡೆ, ನಾಗರಾಜ್ ಬರಮಣ್ಣ, ಸಿದ್ಧಾರೂಢ ತಂಬದ್, ರೋಹಿತ್ ರಾಠೋಡ್, ವಂದನಾ ಕಾಂಬ್ಳೆ, ಶೇಖರ್ ರಾಠೋಡ್, ಶಾಂತು ತೇನಳ್ಳಿ, ಶಾಖಾಧಿಕಾರಿಗಳಾದ ಶಂಕರ್ ಡಮಾಮಿ, ಸಂಗಮೇಶ್ ಇಮ್ಮಣ್ಣವರ್, ಆರ್ಟಿ ಚೌಹಾಣ್, ಜೆಡಿ ಬಾಬಾನಗರ್, ಆರ್ಆರ್ ಲಾಲಸಂಗಿ, ಪಿಸಿ ಬೊಮ್ಮಗೊಂಡ್, ವಿದ್ಯುತ್ ಗುತ್ತಿಗೆದಾರರು ಚನ್ನಪ್ಪಗೌಡ ಪಾಟೀಲ್, ಮುದುಕಪ್ಪ ಕುಂಬಾರ್, ಪ್ರಶಾಂತ್ ಹೂಗಾರ್, ಜಯಪ್ರಕಾಶ್ ಮಣ್ಣೂರ್ ಹಾಗೂ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳು ಭಾಗಿಯಾಗಿದ್ದರು. ಈ ಸುಂದರ ಸಮಾರಂಭದ ಇವತ್ತು ಖಾಸಗೀಕರಣದ ವಿರುದ್ಧವಾಗಿ ನಾವೊಂದು ಗೇಟ್ ಸಭೆಯನ್ನು ಇಂಡಿ ವಿಭಾಗದ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಇದರಿಂದ ಖಾಸಗೀಕರಣದಿಂದ ಸಾಕಷ್ಟು ರೈತರಿಗೂ ಅನಾನುಕೂಲಗಳಾಗುತ್ತವೆ. ಇವತ್ತು ಹೊಸದಾಗಿ ನೇಮಕಾತಿ ಮಾಡಬೇಕಾದರೆ ಅವು ಕೂಡ ಬಂದಾಗುತ್ತವೆ. ರೈತರಿಗೂ ಕೂಡ ಒಂದು ಏನು ವಜ್ರ ಮಹೋತ್ಸವ ಕಾರ್ಯಕ್ರಮದಲ್ಲಿ ಇಂಧನ ಖಾತೆ ಸಚಿವರಾಗಿರ್ತಕ್ಕಂಥ ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬರು ಯಾವುದೇ ಕಾರಣಕ್ಕೂ ಕರ್ನಾಟಕದ ರಾಜ್ಯದಲ್ಲಿ ವಿದ್ಯುತ್ ಇಲಾಖೆಯನ್ನು ನಾನು ಇರುವವರೆಗೂ ಖಾಸಗೀಕರಣ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತೇಳಿ ಖಂಡಿತಗೋಸ್ಕರವಾಗಿ ನಮ್ಮ ಇಲಾಖೆಯ ವಜ್ರ ಮಹೋತ್ಸವ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಈಗ ಪ್ರಸ್ತುತ ಅವರು ಮಾನ್ಯರು ಮುಖ್ಯಮಂತ್ರಿಗಳಿರುವುದರಿಂದ ತಾವು ಹೇಳಿದಂತೆ ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಕರ್ನಾಟಕದ ವಿದ್ಯುತ್ ಇಲಾಖೆಯನ್ನು ಖಾಸಗೀಕರಣ ಮಾಡುವುದು ಬೇಡ. ಅವರಲ್ಲಿ ಕರ್ನಾಟಕದ ಸಮಸ್ತ ವಿದ್ಯುತ್ ಇಲಾಖೆಯ ಅಧಿಕಾರಿಗಳ ಪರವಾಗಿ, ಎಲ್ಲ ನೌಕರರ ಪರವಾಗಿ ಹಾಗೂ ಸಮಸ್ತ ರೈತ ಬಂಧುರ ಪರವಾಗಿ ತಮ್ಮಲ್ಲಿ ಕೋಟಿ ಕೋಟಿ ಹೃದಯಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇವೆ. ಇದರಂತೆ ನಮ್ಮ ವಿದ್ಯುತ್ ಇಲಾಖೆಯಲ್ಲಿ ಮೊದಲಿನಿಂದಲೂ ನಷ್ಟ ಇರಬಹುದು. ಈಗ ಆ ನಷ್ಟದಲ್ಲಿ ಕೂಡ ನಾವು ಸಾಕಷ್ಟು ಲಕ್ಷಾಂತರ ಜೀವದಾನ ಬಲಿದಾನ ಮಾಡಿಕೊಂಡು ರೈತರಿಗಾಗಿ ಬೆಳಕು ನೀಡಿದ್ದೇವೆ. ನಾವು ಜೀವ ಬಲಿದಾನ ಕೊಟ್ಟಿದ್ದೇವೆ ನಮ್ಮ ಹಿರಿಯರು. ಆದ ಕಾರಣ ಈಗ ಯಾವುದೇ ನಷ್ಟ ಇಲ್ಲ. ನಮ್ಮ ಎಲ್ಲಾ ಅಧಿಕಾರಿಗಳಾಗಿರ್ಬೋದು, ನೌಕರರ ಬಂದವರಾಗಿರ್ಬೋದು, ತಮ್ಮ ತಮ್ಮ ಕರ್ತವ್ಯವನ್ನು 100% ಕೆಲಸ ಮಾಡಿ ಒಂದು ವಿದ್ಯುತ್ ಎಲ್ಲ ಎಸ್ಕಾಂ ಇಲಾಖೆಗಳು ಒಂದು ಯಾವುದೇ ನಷ್ಟದಲ್ಲಿರುವುದಿಲ್ಲ. ಇಂಥ ಸಮಯದಲ್ಲಿ ಒಂದು ಟಾಟಾ ಪವರ್ ಕಂಪನಿಯವರಿಗೆ ನೀವು ಖಾಸಗೀಕರಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಡಿ. ನಮ್ಮಲ್ಲಿ ನಮ್ಮ ಹೆಸ್ಕಾಂ ಇಲಾಖೆಯ ಸಮಸ್ತ ಅಧಿಕಾರಿಗಳ ಪರವಾಗಿ, ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ, ಸಮಸ್ತ ರೈತ ಬಾಂಧವರ ಪರವಾಗಿ, ವಿದ್ಯುತ್ ಗುತ್ತಿಗೆದಾರ ಪರವಾಗಿ, ಗ್ರಾಮ ವಿದ್ಯುತ್ ಪ್ರತಿನಿಧಿಗಳ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡುವುದು ಬೇಡ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇವತ್ತು ನಮ್ಮ ಹೆಸ್ಕಾಂ ಇಲಾಖೆಗೆ ಕೆಪಿಟಿಷನ್ಗೆ ಪವರ್ ಟಾಟಾ ಪವರ್ದವ್ರು ಏನು ಅಪ್ಲಿಕೇಶನ್ ಹಾಕಿದ್ದಾರೆ, ವಿದ್ಯುತ್ ನಾವು ನಿಮ್ಮ ಜೊತೆ ಪ್ಯಾರಲಲ್ ಆಗಿ ವಿದ್ಯುತ್ ಸಪ್ಲೈ ಮಾಡ್ತೀವಿ ಅಂತ ಹೇಳಿ, ಅದಕ್ಕೆ ನಮ್ಮ ನೌಕರರ ಸಂಘದಿಂದ, ಸಮಸ್ತ ನೌಕರರಿಂದ, ರೈತರಿಂದ ಪ್ರತಿಭಟನೆ ವಿರೋಧ ಇದೆ. ಇದರಿಂದ ರೈತರಿಗೆ ಹಾಗೂ ನೌಕರರಿಗೆ ಬಹಳಷ್ಟು ತೊಂದರೆ ಇರುವುದರಿಂದ ರೈತರಿಗೆ ಏನಾಗುತ್ತೆ, ಅವರು 5 HP ಪರ್ಮಿಷನ್ ತೊಗೊಂಡಿರ್ತಾರೆ, 5-6 ಹಾಕೊಂಡಿರ್ತಾರೆ, ಅದಕ್ಕೂ ಅದರಿಂದ ತೊಂದರೆ ಆಗುತ್ತೆ. ಅವರಿಗೆ ಉಚಿತ ವಿದ್ಯುತ್ ಸಿಗೋದು ಅದನ್ನು ತೊಂದರೆ ಆಗುತ್ತೆ. ಆಮೇಲೆ ನೌಕರಿಗೆ ಸಿಗಬೇಕಾದ ಸವಲತ್ತುಗಳು ಅನುಕಂಪ ಆಧಾರ ಆಗಲಿ, ಆಮೇಲೆ ಏನು ಕಾಲಕ್ಕೆ ಏನು ಬಡ್ತಿದ್ದು ತೊಂದರೆ ಆಗುತ್ತೆ, ಮತ್ತು ಮೀಸಲಾತಿದ್ದು ತೊಂದರೆ ಆಗುತ್ತೆ. ಇದರಿಂದ ಸಮಸ್ತ ರೈತರಿಗೆ ಹಾಗೂ ನೌಕರರಿಗೆ ಬಹಳಷ್ಟು ತೊಂದರೆ ಆಗೋದರಿಂದ ನಾವು ಈ ಟಾಟಾ ಪವರ್ದವ್ರು ಏನು ಅರ್ಜಿ ಹಾಕಿದ್ದಾರೆ, ನಾವು 23ರೊಳಗೆ ಅದಕ್ಕೆ ತಿರಸ್ಕರಿಸಲಿಕ್ಕೆ ಎಲ್ಲ ರೈತರು ನಾವು ಎಲ್ಲರೂ ಒಗ್ಗಟ್ಟಾಗಿ ಇದಕ್ಕೆ ತಿರಸ್ಕರಿಸೋಣ ಅಂತ ಹೇಳಿ ಈ ಮೂಲಕ ಅವರಿಗೆ ಮನವಿ ಮಾಡಿಕೊಡ್ತೀವಿ. ಅವರು ಅರ್ಜಿ
ಸಲ್ಲಿಸುವುದನ್ನು ವಿರೋಧಿಸುತ್ತಾ ಎಲ್ಲ ಎಂಪ್ಲಾಯ್ ಮತ್ತು ನಮ್ಮ ಒಕ್ಕೂಟದ ಎಂಪ್ಲಾಯೀಸ್ ಯೂನಿಯನ್ ಅವರು ಹಾಗೂ ನಮ್ಮ ಗುತ್ತಿಗೆದಾರರು ಮತ್ತು ಗ್ರಾಮ ಪ್ರತಿನಿಧಿಗಳು, ರೈತರು ಹಾಗೂ ಗ್ರಾಹಕರು ಎಲ್ಲ ಸೇರಿ ಇವತ್ತು ಒಕ್ಕೂರಿನಿಂದ ನಾವು ಅಪೋಸ್ ಮಾಡ್ತೇವೆ. ಯಾಕೆಂದರೆ ಟಾಟಾ ಪವರ್ಸ್ ಅವರು ನಮ್ಮ ಎಸ್ಕಾಂ ವ್ಯಾಪ್ತಿಯಲ್ಲಿ ಏನು ಪ್ಯಾರಲಲ್ ವಿದ್ಯುತ್ ಸರಬರಾಜು ಮಾಡುವಲ್ಲಿ ಮಾಡದೇ ಆದರೆ ಒಂದು ಕರ್ನಾಟಕ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಏನು ಬರ್ತಾ ಇರತಕ್ಕಂಥ ಸೌಲಭ್ಯಗಳು ರೈತರಿಗೆ ಉಚಿತ ವಿದ್ಯುತ್ ಆಗಲಿ, ಆಮೇಲೆ ಗ್ರಾಹಕರಿಗೆ ಒಂದೆರಡು ಮಾತಾಡಬೇಕಾಗಿ ವಿನಂತಿ. ಎಲ್ಲರಿಗೂ ಈ ಸಭೆಯಲ್ಲಿ ಸೇರುವಂಥ ಎಲ್ಲ ನನ್ನ ನೌಕರ ಬಾಂಧವರೇ ಮತ್ತು ಈಗ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಎಲ್ಲರಿಗೂ ಇವತ್ತಿಲ್ಲಿ ನಾವೆಲ್ಲ ಹೇಳ್ತಿದ್ದೇವೆ ಅಂದ್ರೆ ಈಗ 23/5/2026 ಟಾಟಾದವರು ಒಂದು KRC ಒಂದು ಅರ್ಜಿ ಸಲ್ಲಿಸ್ಯಾರ. ಏನಪ್ಪ ಅಂದ್ರೆ ಪ್ಯಾರಲಲ್ ಲೈಸೆನ್ಸಿಂಗ್ ಅಂದ್ರೆ ನಮ್ಮ ಸಮಾನಾಂತರವಾಗಿ ಅವರು ಕೆಲಸ ಮಾಡಬೇಕಂತ ಒಂದು ಅರ್ಜಿ ಹಾಕಿದ್ದಾರೆ. ಅದು ಏನೋ 19 ಪಟ್ಟಣಗಳು ಕರ್ನಾಟಕದಲ್ಲಿ ಬರುವಂಥ 19 ಪಟ್ಟಣಗಳಿಗೆ ಅವರು ಅರ್ಜಿ ಅಲ್ಲಿ ಅವರು ಪವರ್ ಸಪ್ಲೈ ಮಾಡಬೇಕು ಅಂತ ಅರ್ಜಿ ಹಾಕೊಂಡಿದ್ದಾರೆ. ಇದಕ್ಕೆ 90 ದಿನ ಟೈಮ್ ಇರ್ತೈತಿ ಎಲೆಕ್ಟ್ರಿಸಿಟಿ ಆಕ್ಟ್ ಪ್ರಕಾರ. ಅವರು 90 ದಿನದಲ್ಲಿ KRC ಅವರು ಅದಕ್ಕೊಂದು ಅಕ್ಸೆಪ್ಟರ್ ಮಾಡಬೇಕು ಇಲ್ಲ ರಿಜೆಕ್ಟರ್ ಮಾಡಬೇಕು, ಎರಡರಾಗ ಮಾಡಿ ಅವ್ರಿಗೆ ಕೊಡ್ಬೇಕು. ಅದಕ್ಕೆ ಇದು ಮಾಡ್ಬೇಕಾದ್ರೆ ಅಕ್ಸೆಪ್ಟ್ ಮಾಡ್ಬೇಕಂದ್ರೆ ಅವ್ರ ಕಾರಣಗಳು ಕೊಡಬೇಕು, ರಿಜೆಕ್ಟ್ ಮಾಡ್ಬೇಕಂದ್ರೆ ಕಾರಣ ಕೊಡ್ಬೇಕು. ರಿಜೆಕ್ಟ್ ಮಾಡ್ಬೇಕು ಅವ್ರು ಯಾವ ರೀತಿ ರಿಜೆಕ್ಟ್ ಮಾಡೋ ಸಾಧ್ಯ ಐತಿ ಅಂದ್ರೆ ನಿಮ್ಮಿಂದ ಏನಾದರೂ ಆಕ್ಷೇಪಣೆಗಳು ಸಲ್ಲಿಸಿದಾರಂದ್ರೆ ಅವ್ರು ಆಕ್ಷೇಪಣೆ ಕಾಲ್ ಮಾಡಿದಾರೆ. ಇವಾಗ 23/6/2026 ಅಂದ್ರೆ ನಾಳೆ ಮಂಗಳವಾರ ತನಕ 30 ದಿನದಲ್ಲಿ ಆಕ್ಷೇಪಣೆ ಯಾರು ಪ್ಯಾರಲಲ್ ಲೈಸೆನ್ಸಿಂಗ್ ಕೊಡ್ಬೇಕಾದ್ರೆ ಯಾರಿಗಾರ ತೊಂದರೆಗಳಿದ್ರೆ ನೀವು ಆಕ್ಷೇಪಣೆ ಸಲ್ಲಿಸಕ್ಕೆ ಪಡಿದ್ದಾರೆ. ಈ ಆಕ್ಷೇಪಣೆ ಸಲ್ಲಿಸಕ್ಕೆ ನಿಮ್ಗೆ ಎಲ್ಲರಿಗೂ ಕಾಲಾವಕಾಶ ಇದೆ. ಆಕ್ಷೇಪಣೆ ಏನು ಸಲ್ಲಿಸಬೇಕು ನಿಮ್ಮಲ್ಲಿ ಅಂದ್ರೆ ಅವರು ಟಾಟಾದವರು ಅಥವಾ ಬೇರೆ ಯಾವುದೋ ಖಾಸಗಿ ಅವರು ಇಲ್ಲಿ ಇದು ಬಂದ್ರಪ್ಪ ಅಂದ್ರೆ ನಮಗೆ ಏನು ತೊಂದರೆ ಆಗ್ತೈತಿ ಅಥವಾ ಗ್ರಾಹಕರಿಗೆ ಏನು ತೊಂದರೆ ಆಗ್ತೈತಿ, ರೈತರಿಗೆ ಏನು ತೊಂದರೆ ಆಗ್ತೈತಿ ಅಂತ ನೀವು ಅವ್ರಿಗೆ ಮನದಟ್ಟ ಮಾಡಿಕೊಟ್ರಪ್ಪ ಅಲ್ಲಿ ಆಕ್ಷೇಪಣೆ ಸಲ್ಲಿಸ್ತಾರೆ. ಸುಮ್ಮನೆ ಒಂದು ಆಕ್ಷೇಪಣೆ ಸಲ್ಲಿಸ್ತಾರೆ, ಯಾರು ಸಲ್ಲಿಸೋಲ್ಲ. ಅದಕ್ಕೆ ಏನಾಗ್ತೈತಿ ಪ್ಯಾರಲಲ್ ಲೈಸೆನ್ಸಿಂಗ್ ಅಂತ ಬಂದ್ರೆ ಅವರು ಪಟ್ಟಣಗಳು ತೊಗೊಳ್ತಾರೆ. ಸದ್ಯ ಪಟ್ಟಣಗಳು ತೊಗೊಂಡಾಗ ಅಲ್ಲಿ ಹೈಯರ್ ತಾರೀಫಿನ ಬಿಲ್ ಇರ್ತೈತಿ. ನಮ್ಮ ಎಲ್ಲ ಗ್ರಾಹಕರು ನಮ್ಮ ಹುಡುಗರು ಎಲ್ಲ ನಾವು ವಿಲೇಜು ಅಥವಾ ಸಣ್ಣ ಪಟ್ಟಣ ಬರ್ತಾವೆ. ಅಲ್ಲಿ ನಮಗೆ ಮತ್ತೆ ರೈತ IP ಶೆಡ್ ಬರ್ತೈತಿ. ಇಲ್ಲಿ ಹೆಂಗೈತಿ ಟ್ಯಾರಿಫ್ ಜಾಸ್ತಿ ಐತಿ ಪಟ್ಟಣದಲ್ಲಿ. ಅವ್ರು ಅದನ್ನು ಬಿಲ್ಲಿಂಗು ಕಲೆಕ್ಷನ್ ಮಾಡಿದಾಗ ನಮಗೆ ಇಲ್ಲಿ ನಾವು ಬಿಲ್ಲಿಂಗ್ ಕಲೆಕ್ಷನ್ ಮಾಡಿದಾಗ ನಮಗೆ ಬರಬೇಕಾದಂಥ ಸರ್ಕಾರದಿಂದ ಬರಬೇಕಾದಂಥ ಏನು ಇದು ಅದಾವಲ್ಲ ಸಬ್ಸಿಡಿಗಳು ಅವೆಲ್ಲವೂ ಬಂದ್ರೆ ನಮ್ದು ನಡೀತೀವಿ. ಬಟ್ ಕೆಲವೊಂದು ಅನಿವಾರ್ಯ ಸಂದರ್ಭದಲ್ಲಿ ಬರದೇ ಹೋದಾಗ ಅವಾಗ ನಾವೇನು ಮಾಡ್ತೀವಿ, ಮತ್ತೆ ಟ್ಯಾರಿಫ್ ಫೈಲಿಂಗ್ ಮಾಡ್ಕೊಂಡು ಮತ್ತೆ ನಾವು ಬಿಲ್ ರೇಟ್ ರೈಸ್ ಮಾಡ್ಬೇಕಾಗ್ತದೆ. ನಮ್ಮ ರೇಟ್ ರೈಸ್ ಆಗೋದು ಅವ್ರ ರೇಟ್ ಕಡಿಮೆ ಆಟೋಮೆಟಿಕ್ ಮತ್ತು ಪ್ರತಿಯೊಬ್ಬರು ಎಲ್ಲ ಆ ಕಡೆ ವಾಲ್ತಾರೆ. ಅದಕ್ಕೆ ನಮ್ದೇನು ಮತ್ತು ಇನ್ನೊಂದು ಅವ್ರೇನು ಇವ್ರು ಬರ್ತಿರ್ತಾರೋ ನಮ್ಮದು ಡಿಪಾರ್ಟ್ಮೆಂಟ್ ಏನು ಸರ್ಕಾರದ ಏನು ಸಂಸ್ಥೆ ಐತಲ್ಲ ನಾವೆಲ್ಲ ನಮ್ಮದು ಮುಖ್ಯ ಸರ್ವಿಸಸ್ ಮೊಟೋ, ನಮ್ಮದು ಲಾಭ ಅಲ್ಲ, ನಮ್ಮದು ಸರ್ವಿಸಸ್ ಮೊಟೋ ಇರ್ತೈತಿ. ನಾವು ಎಲ್ಲರೂ ಪ್ರತಿಯೊಬ್ಬರಿಗೆ ಗ್ರಾಹಕರಿಗೆ ಸರ್ವಿಸ್ ಕೊಡಬೇಕು ನಮ್ಮ ಮೊಟೋ. ಅವ್ರು ಹಾಕಲ್ಲ, ಪ್ರೈವೇಟ್ ಬಂದವರು ಲಾಭ ಇಲ್ಲ, ಅವ್ರು ಪ್ರಾಫಿಟ್ ಈಸ್ ಮೊಟೋ. ಹಿಂಗಾಗ್ಬಿಟ್ಟವರು ಪ್ರತಿಯೊಬ್ಬರು ಅವ್ರು ಲಾಭಕ್ಕಾಗಿ ಬಡ್ದಾಡ್ತಾರೆ, ನಾವು ಸರ್ವಿಸ್ಕಾಗಿ. ನಮ್ಮ ಸರ್ವಿಸ್ ಕೊಡೋದಾಗ ನಮ್ಮ ಗ್ರಾಹಕರಿಗೆ ಸಂತೃಪ್ತಿ ಆಗ್ತೈತಿ. ಲಾಭ ಮಾಡಿಕೊಂಡು ಅವ್ರು ಜಾಸ್ತಿ ಹೈಯರ್ ಟ್ಯಾರಿಫ್ ಕೊಟ್ಟು ಮಾಡ್ಕೊಂಡು ಅವ್ರದ್ದು ಡಿಫ್ರೆಂಟ್ ಆಗ್ತೈತಿ. ಅದಕ್ಕೆ ನೀವು ಎಲ್ಲರೂ ಗ್ರಾಹಕರಿಗೆ ಮತ್ತು ರೈತರಿಗೆ ನೀವೊಂದು ತಿಳಿ ಹೇಳಿ, ಮುಂದೆ ಇದು ಬರ್ತಪ್ಪ ಅಂದ್ರೆ ಇದು ಪ್ಯಾರಲಲ್ ಲೈಸೆನ್ಸಿಗೆ ಬರ್ತಪ್ಪ ಅಂದ್ರೆ ಇದು ರೇಟ್ ರೈಸ್ ಆಗ್ಬೋದು, ಅವ್ರು ಟ್ಯಾರಿಫ್ ರೇಟ್ ರೈಸ್ ಮಾಡ್ಬೋದು. ಆಮೇಲೆ ಏನು ಹೇಳಿದ್ರಲ್ಲ ನೌಕರಿ, ಈಗ ನೋಡಿ ನೌಕರಿ ಸಾಕಷ್ಟು ಜನಕ್ಕೆ ನೌಕರಿ ಇಲ್ಲದೆ ಸಾಕಷ್ಟು ಜನ ಇದ್ದಾರೆ. ಈಗ ನಮಗೆ ಹೈಯೆಸ್ಟ್ ರಿಕ್ರೂಟ್ಮೆಂಟ್ ಮಾಡ್ಕೋತಾ ಪ್ರತಿ ವರ್ಷ ಏನಂದರೆ ಒಂದೊಂದು ಕಂಪ್ನಿಯಲ್ಲಿ 1,000 2,000 ರಿಕ್ರೂಟ್ಮೆಂಟ್ ಮಾಡೋದ್ರ ಮುಂದೆ ಅವ್ರು ಬರೋದಂದ್ರೆ ರಿಕ್ರೂಟ್ಮೆಂಟ್ ತಪ್ಪೈತಿ. ರಿಕ್ರೂಟ್ಮೆಂಟ್ ಅಂತ ಅವ್ರು ಓನ್ ರಿಕ್ರೂಟ್ಮೆಂಟ್ ಮಾಡ್ಕೋತಾರೆ. ಅವಾಗ ಏನಾಗ್ತದೆ, ಇವೇನು ನಮ್ದು ರಿಸರ್ವೇಷನ್ಸ್ ಏನೋ ಗೌರ್ಮೆಂಟ್ ರಿಕ್ರೂಟ್ಮೆಂಟ್ ಆದ್ರೆ ರಿಸರ್ವೇಷನ್ ಪ್ರಕಾರ ರಿಕ್ರೂಟ್ಮೆಂಟ್ ಆಗ್ತೈತಿ, ಪ್ರೈವೇಟ್ ಆದ್ರೆ ರಿಸರ್ವೇಷನ್ ರಿಕ್ರೂಟ್ಮೆಂಟ್ ಆಗೋದ್ರ ಅದು ನಿಮ್ಮ ರಿಸರ್ವೇಷನ್ ಹೊರಟೈತಿ, ಸಂವಿಧಾನದ ಆಶೆಗಳು ಹೊರಟು ಬರ್ತಾವೆ. ಅದಕ್ಕೆ ತಾವೆಲ್ಲರೂ ಏನೈತಿ, ನೀವು ನಿಮ್ಮ ಹತ್ತಲ್ಲಿ ಬರುವಂಥ ಎಲ್ಲ ರೈತರಿಗೆ ಆಗಲಿ ಗ್ರಾಹಕರಿಗೆ ಆಗಲಿ ಮತ್ತು ವಿದ್ಯಾವಂತರಿಗೆ ಆಗಲಿ ತಿಳಿ ಹೇಳಿ, ಮುಂದಿನ ದಿನಮಾನಗಳಲ್ಲಿ ಪ್ರೈವೇಟೈಸೇಷನ್ ಬರ್ತಪ್ಪ ಅಂದ್ರೆ ಈ ರೀತಿ ಖಾಸಗೀಕರಣ ಬರ್ತಪ್ಪ ನಮಗೆಲ್ಲ ನಿಮಗೆ ಬಸಿರುವಂಥ ಉದ್ಯೋಗ ಆಕಾಂಕ್ಷೆಗಳು ತಪ್ಪೈತಿ. ಆಮೇಲೆ ಹೈಯರ್ ಟ್ಯಾರಿಫ್ ಸಪ್ಲೈ ಕೊಟ್ಟು ಹೋಗ್ಬೇಕಾಗ್ತೈತಿ. ಸರ್ವಿಸ್ ನಮ್ಗೆ ಕೊಡೋ ಸರ್ವಿಸ್ ಕೊಡೋದಿಲ್ಲ. ಆಮೇಲೆ ಬೇರೆ ಬೇರೆ ಅಂತ ನಿಮ್ಮ ಅವಕಾಶಗಳು ವಿಫಲ ಅವಕಾಶಗಳು ತಪ್ಪಾವ ಅಂತ ತಿಳ್ಕೊಂಡು ಅವರಿಂದ ಗ್ರಾಹಕರ ಕಡೆಯಿಂದ ಆಕ್ಷೇಪಣೆ ಹೋದು ಅಂದ್ರೆ ಅದರಿಂದ ಏನಾದರೂ ಒಂದು ಸ್ವಲ್ಪ ಖಾಸಗೀಕರಣ ಸ್ವಲ್ಪ ಸಾಧ್ಯತೆ ಐತಿ. ಆದ್ರೆ ನಾವು ಆಕ್ಷೇಪಣೆ ಸಲ್ಲಿಸಿದ ತಕ್ಷಣ ಗ್ಯಾರಂಟಿ ಆಗ್ತೈತಿ ಏನಿಲ್ಲ. ಆದ್ರೆ ನೀವು ಪ್ರತಿಭಟನೆ ಮಾಡದೆ ಹೋದ್ರೆ ಈಜಿಲಿ ಕೊಟ್ಬಿಡ್ತಾರೆ. ನಿಮ್ಮ ಪ್ರತಿಭಟನೆ ದಾಖಲಿಸಿದ್ರಪ್ಪ ಅಂದ್ರೆ ನಿಮ್ಮನ್ನು ಉತ್ತರ ಕೊಡ್ತಾರೆ, ಹೌದು ಅಲ್ಲೋ. ನಿಮ್ಮ ಪ್ರತಿಭಟನೆ ಉತ್ತರ ಅವರು ಇದು ಕೊಟ್ರಪ್ಪ ಅಂದ್ರೆ ಮುಂದಿನ ದಿನಮಾನ ಏನಾಗ್ತದೆ ಗೊತ್ತಿಲ್ಲ. ಬಟ್ ಅಟ್ಲೀಸ್ಟ್ ಫಸ್ಟಿಗೆ ನಾವು
ಈ 23/6 ಒಳಗಡೆ ತಾವೆಲ್ಲರೂ ಒಂದು ಆಕ್ಷೇಪಣೆ ಸಲ್ಲಿಸಿದ್ರಂದ್ರೆ ಆಕ್ಷೇಪಣೆ ಉತ್ತರಗಳು ಕಂಡುಕೊಂಡ್ರಪ್ಪ ಅಂದ್ರೆ ಮುಂದೆ ಇದೋ ಒಂದು ಹಂತದಲ್ಲಿ ಆಗ್ಲಿಕ್ಕಿಲ್ಲ ಅಂತ ಎಲ್ಲರ ಭಾವನೆ ಐತಿ. ಅದಕ್ಕೆ ತಾವೆಲ್ಲರೂ ಇವತ್ತು ನಾಳೆ ತಮ್ಮ ಎಲ್ಲ ತಿಳುವಳಿಕೆ ತಮ್ಮ ಏನು ಗ್ರಾಹಕರದ್ರ ರೈತರದ್ರ ಅವ್ರಿಗೆಲ್ಲ ತಿಳುವಳಿಕೆ ಹೇಳಿ ಆಕ್ಷೇಪಣೆ ಸಲ್ಲಿಸಿ KRCಗೆ ಮಂಗಳವಾರ ತನಕ ಟೈಮ್ ಐತಿ ಅಥವಾ ಸಬ್ಮಿಟ್ ಮಾಡಿದ್ರಪ್ಪ ಅಂದ್ರೆ ಮುಂದೆ ಅದಕ್ಕೆ ಉತ್ತರಗಳು ಬರ್ತವೆ. ಅದಕ್ಕೆ ತಾವೆಲ್ಲರೂ ಈ ಒಂದು ಇದು ಮಾಡಿ ಕೆಲಸ ಮಾಡಿ ಖಾಸಗೀಕರಣವನ್ನು ದೂರ ಮಾಡೋಣ. ನಾವೆಲ್ಲರೂ ಈ ಒಂದು ಏನು ಕೆಲಸ ಮಾಡ್ತಾ ಇದೀವಿ ಸಂತೃಪ್ತ ಕೆಲಸ ಮಾಡೋಣ ಅಂತ ತಮ್ಮೆಲ್ಲರೂ ಹೇಳ್ತಾ ನಾನು ಮಾತುಕೊಂಡು ಮುಗಿಸ್ತೀನಿ.